ನೀವು ಪ್ರೀತಿಸ್ತಕ್ಕಂಥ ವ್ಯಕ್ತಿ ಮೇಲೆ ನಿಮ್ಮ ಪ್ರೀತಿ ಅತಿಯಾಗಿದ್ರೆ, ಈಗ ನೀವು ಒಬ್ಬರನ್ನ ಯಾರೋ ಪ್ರೀತಿ ಮಾಡ್ತಿರ್ತೀರಾ ಅನ್ಕೊಳ್ಳಿ. ನಿಮ್ಮ ಪ್ರೀತಿ ಅವ್ರ ಮೇಲೆ ಅತಿಯಾಗಿದ್ರೆ ನಿಮ್ಮಲ್ಲಿ ಯಾವೆಲ್ಲ ಬದಲಾವಣೆಗಳಿರುತ್ತೆ, ಯಾವೆಲ್ಲ ಲಕ್ಷಣಗಳಿರುತ್ತೆ, ಯಾವೆಲ್ಲ ಚೇಂಜಸ್ ಆಗಿರುತ್ತೆ ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು, ರಿಲೇಷನ್‌ಶಿಪ್ ವಿಚಾರ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ. ಆ್ಯಂಡ್ ಆಲ್ಸೋ ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ, ಮರೆಯೋಕ್ಕಾಗದೇ ಇರತಕ್ಕಂಥ ಒಂದು ನೋವು ನಿಮ್ಮಲ್ಲಿ ಕಾಡ್ತಾ ಇದ್ರೆ ಅದರಿಂದ ಆಚೆ ಬರಬೇಕು ಅಂದರೆ ಒಂದು PDF ಇದೆ, ಸ್ಮಾಲ್ ಫೀಸ್ ಇದೆ ಅದಕ್ಕೆ. ಆ PDF ಅಂತೇಳಿ ವಾಟ್ಸಪ್ಪಲ್ಲಿ ಸ್ಕ್ರೀನ್ ಮೇಲೆ ಬರೋ ನಂಬರಿಗೆ ವಾಟ್ಸಪ್ ಮಾಡಿ, ನಿಮಗೆ ನನ್ನ ಫೀಸ್ ಏನಂತ ಹೇಳ್ತೀನಿ. ಸೊ ಬೇಕು ಅಂದರೆ ನೀವು ತೊಗೊಳ್ಬೋದು. ತೊಗೊಂಡು 21 ಡೇಸ್ ಅದನ್ನ ಸ್ಟಡಿ ಮಾಡ್ತಾ ಬಂದರೆ ನೀವು ಸರಿ ಹೋಗ್ತೀರಿ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮ ಪ್ರೀತಿ ಅತಿಯಾಗಿದ್ರೆ ನೀವು ಅವರು ಖುಷಿಯಾಗಿದ್ರೆ ಮಾತ್ರ ನೀವು ಖುಷಿಯಾಗಿರ್ತೀರಿ. ಅವ್ರ ಖುಷಿನೇ ಬಯಸ್ತಾ ಇರ್ತೀರಿ. ನೀವು ಇಲ್ಲಿ ನಿಮ್ಮ ಖುಷಿ ಹಾಳಾಗಿ ಹೋಗಿದ್ರು ಪರವಾಗಿಲ್ಲ, ನಿಮ್ದು ಆರೋಗ್ಯ ಹಾಳಾಗಿ ಹೋಗಿದ್ರು ಪರವಾಗಿಲ್ಲ, ನಿಮ್ದು ಕೆಲಸ ಕಾರ್ಯಗಳು ಹಾಳಾಗಿ ಹೋಗಿದ್ರು ಪರವಾಗಿಲ್ಲ. ನಿಮ್ಗೆ ಅವ್ರ ಖುಷಿನೇ ಮುಖ್ಯ. ಈ ಥರದ ಮೆಂಟಾಲಿಟಿ ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ನೀವು ಅತಿಯಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದ್ದೀರಾ ಅಂತ ಅರ್ಥ. ಅತಿಯಾಗಿ ಪ್ರೀತಿಸೋರು, ಅತಿಯಾಗಿ ಯಾರನ್ನ ಪ್ರೀತಿ ಮಾಡ್ತಿದ್ರಿ? ನಿಮ್ಮವರನ್ನ ನೀವು ಪ್ರೀತಿ ಮಾಡ್ತಿದ್ರಿ. ಬಟ್ ಈ ಪ್ರೀತಿ ಒಂದು ರೇಂಜಲ್ಲಿ ಇಲ್ಲ, ಅತಿಯಾಗಿ ಮಿಕ್ ಹೋಗಿದೆ ಆ್ಯಕ್ಚುಲಿ. ಅವ್ರ ಖುಷಿನೇ ಸರ್ವಸ್ವ, ಅವರೇ ಚೆನ್ನಾಗಿರಬೇಕು, ಅದು ಮತ್ತೊಂದು ಇನ್ನೊಂದು ಅಂತ ಅವ್ರ ಮೇಲೇನೆ ನೀವು ಫೋಕಸ್ಡ್ ಆಗಿದ್ರೆ ನೀವು ಅತಿಯಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದ್ದೀರಾ ಅಂತ ಅರ್ಥ. ಮೊದಲನೇ ಲಕ್ಷಣ. ಎರಡನೇದು ಬಂದು ಏನಂತ ಹೇಳಿದ್ರೆ, ನಿಮ್ಮ ಕನಸು ಮತ್ತು ಗುರಿಗಳನ್ನು ಮರೆತಾ ಇದ್ರೆ. ಆ್ಯಕ್ಚುಲಿ ಪ್ರೀತಿ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದ್ರ ಮಧ್ಯೆ ನಿಮ್ಮ ಕನಸು, ನಿಮ್ಮ ಗುರಿ, ನಿಮ್ಮ ಬದುಕು, ನಿಮ್ಮ ಫೋಕಸ್ ಡೈವರ್ಟ್ ಆಗಬಾರ್ದು ನಾನು ಹೇಳೋದು. ಎಷ್ಟೋ ಜನ ಏನಂತ ಹೇಳಿದ್ರೆ ಅವ್ರ ಮೇನ್ ಗುರಿ, ಕನಸನ್ನೇ ಮರೆತು ಬಿಟ್ಟಿರ್ತಾರೆ. ಪ್ರೀತಿ ಸಪೋರ್ಟಿವ್ ಆಗಿ ಆ್ಯಂಡ್ ಬದುಕಲ್ಲಿ ಇರಬೇಕು ಪ್ರೀತಿ ಅನ್ನೋದು. ಹಂಗಂತೇಳಿ ಎಲ್ಲಾನು ಸೈಡಿಗೆ ಇಟ್ಬಿಟ್ಟು ಬರೀ ಪ್ರೀತಿ ಮೇಲೆ ಫೋಕಸ್ಡ್ ಆಗಿರಬಾರ್ದು. ಅದು ಬದುಕಲ್ಲ ಆ್ಯಕ್ಚುಲಿ ನಾನು ಹೇಳೋದು. ನಿಮ್ಮ ಕನಸು ಬಗ್ಗೆ ಫೋಕಸ್ ಮಾಡ್ತಾ ಇರಿ. ನಿಮ್ಮ ನೆಕ್ಸ್ಟ್ ಭವಿಷ್ಯದ ಬಗ್ಗೆ ಫೋಕಸ್ ಮಾಡ್ತಾ ಇರಿ ಆ್ಯಕ್ಚುಲಿ. ಬಟ್ ಕೆಲವು ವ್ಯಕ್ತಿಗಳೇನಂತ ಹೇಳಿದ್ರೆ ಎಲ್ಲಾನು ಸೈಡಿಗೆ ಇಟ್ಬಿಡ್ತಾರೆ. ಕನಸು, ಗುರಿ, ಬದುಕು, ಜೀವನ. ಯಾವ ವ್ಯಕ್ತಿನ ಪ್ರೀತಿ ಮಾಡ್ತಾರೆ ಅವರೇ ಸರ್ವಸ್ವ, ಅವರೇ ಎಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೇನೆ ಅತಿಯಾಗಿ ಪ್ರೀತಿ ಮಾಡೋಕೆ ಶುರು ಮಾಡ್ತಾರೆ. ಕೊನೆಗೊಂದಿನ ಒದ್ದಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೀವನದಲ್ಲಿ ಉದ್ದೇಶನೂ ತುಂಬ ಇಂಪಾರ್ಟೆಂಟು, ಪ್ರೀತಿನೂ ಅಷ್ಟೇ ಇಂಪಾರ್ಟೆಂಟ್. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತೇಳಿ, ಯಾವಾಗಲೂ ನೀವೇ ಅಡ್ಜಸ್ಟ್ ಆಗೋದು. ಯಾವಾಗಲೂ ನೀವೇ ಅಡ್ಜಸ್ಟ್ ಆಗ್ತಿರ್ತೀರಾ. ಅವ್ರು ಅಡ್ಜಸ್ಟ್ ಆಗ್ತಿರೋದ್ರು, ಈಗ ತಪ್ಪು ನೀವು ಮಾಡದೆ ಹೋದ್ರು ಅವರೇ ತಪ್ಪು ಮಾಡಿದ್ರು ಕೂಡ ಅದಕ್ಕೂ ಎಷ್ಟು ತೊಂದರೆ. ನೀವೇ ಹೋಗಿ ಸಾರಿ ಕೇಳ್ತೀರಿ, ನೀವೇ ಅಡ್ಜಸ್ಟ್ ಆಗ್ತೀರಿ. ಅವ್ರಿಗೆ ಅವ್ರ ಟೈಮಿಗೆ ನೀವೇ ಅಡ್ಜಸ್ಟ್ ಆಗ್ತೀರಿ. ಅವ್ರು ಯಾವುದೇ ಕಾರಣಕ್ಕೆ ನಿಮಗೆ ಅಡ್ಜಸ್ಟ್ ಆಗ್ತಿರಲ್ಲ. ಸ್ಟಿಲ್ ಕೋಪ ಬರಲ್ಲ. ಸ್ಟಿಲ್ ಅವರಿಗೆ ಹೆಂಗೆ ಬೇಕು ಹಂಗೆ ಬೆಂಡಾಗಿ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಅತಿರೇಕಕ್ಕೆ ಹೋಗಿದೆ. ಆ ಅತಿರೇಕಕ್ಕೆ ಹೋಗಿರ್ತಕ್ಕಂಥ ಪ್ರೀತಿ ಯಾವತ್ತೋ ಒಂದಿನ ನಿಮ್ಗೆ ಕಣ್ಣೀರು ಹಾಕ್ಸುತ್ತೆ. ಯಾವತ್ತೋ ಒಂದಿನ ನಿಮಗೆ ತುಂಬ ಇದು ಏನಂತ ಹೇಳಿದ್ರೆ ಒಂಟಿತನನ ಕಾಡ್ಸುತ್ತೆ. ನಾನು ಹೇಳೋದು, ಪ್ರೀತಿನ ಪ್ರೀತಿ ಥರ ಪ್ರೀತಿ ಮಾಡಿ ಅಷ್ಟೇ. ಅದು ಬಿಟ್ಟು ನೀವು ಅತಿಯಾಗಿ ಪ್ರೀತಿ ಮಾಡಿದ್ರೆ ಅದು ನಿಮಗೆ ಹಾನಿ ಆ್ಯಕ್ಚುಲಿ. ಇದು ನೆನಪಲ್ಲಿರಲಿ ನಿಮಗೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಸೆಲ್ಫ್ ರೆಸ್ಪೆಕ್ಟ್‌ನ ಕೇರ್ ಮಾಡಲ್ಲ. ಸೆಲ್ಫ್ ರೆಸ್ಪೆಕ್ಟ್ ಹಾಳಾಗಿ ಹೋದರೂ ಪರವಾಗಿಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ಭಿಕ್ಷೆ ಕೇಳೋದು ಪ್ರೀತಿನ. ಅವ್ರ ಹತ್ರ ಹೋಗ್ಬಿಟ್ಟು ಲೈಕ್ ಟೈಮ್ ಕೊಡಿ ಅಂತ ಕೇಳೋದು. ಅವ್ರ ಹತ್ರ ಹೋಗ್ಬಿಟ್ಟು ನಾವು ಸರ್ವಸ್ವವನ್ನು ಸಮರ್ಪಣೆ ಮಾಡೋದು. ಇದು ಎಲ್ಲೋ ಒಂದು ಕಡೆ ಸೆಲ್ಫ್ ರೆಸ್ಪೆಕ್ಟ್ ಸಾಯಿಸ್ಕೊಂಡು ನಾವು ಬದುಕ್ತಾ ಇದ್ರೆ ನಾವು ಮನುಷ್ಯರಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೆ ಅದಿದೆ. ಆ ಲೆವೆಲಿಗೆ ನೀವು ಇದ್ದೀರಾ ಅಂದರೆ ನೀವು ಅತಿರೇಕಕ್ಕೆ ಪ್ರೀತಿ ಮಾಡ್ತಿದ್ದೀರಾ ಅಂತ ಅರ್ಥ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಯಾವಾಗಲೂ ಅವ್ರ ಮೆಸೇಜ್‌ಗೋಸ್ಕರನೇ ಗಂಟೆಗಟ್ಟಲೆ ಕಾಯೋದು. ಅದನ್ನೇ ಕಾಯ್ತಾ ಕೂತಿರೋದು. ಕೆಲಸ, ಕಾರ್ಯ, ಸಮಯ, ನಿಮ್ಮ ಎನರ್ಜಿ ಎಲ್ಲ ವೇಸ್ಟ್ ಆಗ್ತಿದ್ರು ನೋ ವರಿ. ಅದ್ರ ಬಗ್ಗೆ ವರಿನೇ ಇಲ್ಲ. ನಿಮಗೆ ಓನ್ಲಿ ವರಿ ಇರೋದು ಅವ್ರ ಮೆಸೇಜ್, ಅವ್ರ ಖುಷಿ. ಓಕೆ. ಅವ್ರು ಒಳ್ಳೇದು, ಇದ್ರ ಬಗ್ಗೆನೇ ಫೋಕಸ್ ಮಾಡ್ತಾ ಕೂತಿರ್ತೀರಿ. ಜೀವನಕ್ಕೆ, ಆ ರಿಲೇಷನ್‌ಶಿಪ್‌ಗೆ ಎರಡೂ ಸೈಡ್ ಅಷ್ಟೇ ಇರಬೇಕು ಈಕ್ವಾಲಿಟಿ ಅನ್ನೋದು. ಒಂದು ಸೈಡಲ್ಲಿದ್ದರೆ ಅದಕ್ಕೆ ಪ್ರೀತಿ ಅಂತಲೇ ಅನಿಸ್ಕೊಳ್ಳಲ್ಲ ಆ್ಯಕ್ಚುಲಿ. ಫೋರ್ಸಬಲ್ ಅನಿಸ್ಬಿಡುತ್ತೆ. ಓಕೆ. ಇದಿಷ್ಟು ವಿಚಾರಗಳು ಅಥವಾ ಚೇಂಜಸ್ ನಿಮ್ಮಲ್ಲಿ ಕಾಣ್ತಿದ್ರೆ ಅಥವಾ ನಿಮ್ಮಲ್ಲಿ ಲಕ್ಷಣಗಳು ಅಂತ ನೀವೇನು ಅಂದ್ಕೊಳ್ತೀರಿ ಅದಿತ್ತು ಅಂತ ಹೇಳಿದ್ರೆ ನೀವು ಅವ್ರಿಗಿಂತ ಅತಿಯಾಗಿ ಪ್ರೀತಿ ಮಾಡ್ತಿದ್ರಿ. ಇದು ಯಾವತ್ತೂ ಡೇಂಜರೇ. ನೀವು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೊಂಡು ಪ್ರೀತಿ ಮಾಡಿ. ಓಕೆ. ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಅಗೇನ್ ಹೇಳ್ತಿದ್ದೀನಿ, ಕೌನ್ಸಿಲಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.